ಇವತ್ತಿನಿಂದ ಗೃಹಜ್ಯೋತಿ ಫಲಾನುಭವಿಗಳ ಸರ್ಜರಿ ಆಗುತ್ತೆ. ಫ್ರೀ ಕರೆಂಟ್ ಯೋಜನೆ ಫಲಾನುಭವಿಗಳ ಪರಿಷ್ಕರಣೆ, ಉಚಿತ ವಿದ್ಯುತ್ ಪಡಿತಾ ಇರುವಂತಹ ಫಲಾನುಭವಿಗಳ ದಾಖಲೆಗಳ ಮರುಪರಿಶೀಲನೆ, ರಾಜ್ಯದ 5 ಎಸ್ಕಾಂಗಳ ಸಿಬ್ಬಂದಿ ಮನೆ ಮನೆಗೆ ಭೇಟಿಯನ್ನ ಕೊಡ್ತಾರೆ. ಬೆಸ್ಕಾಂ, ಹೆಸ್ಕಾಂ, ಮೆಸ್ಕಾಂ, ಜೆಸ್ಕಾಂ ಮತ್ತು ಸೆಸ್ಕಾಂ ವ್ಯಾಪ್ತಿ ಮೀಟರ್ ರೀಡರ್ಗಳಿಂದ ಸ್ಥಳದಲ್ಲೇ ದಾಖಲೆಗಳ ಪರಿಶೀಲನೆ, ಮೊಬೈಲ್ ಆ್ಯಪ್ ಮತ್ತು ಸೇವಾ ಸಿಂಧು ಮೂಲಕ ಮಾಹಿತಿ ಸಂಗ್ರಹ ಆಗುತ್ತೆ. ಗೃಹಜ್ಯೋತಿ ಫಲಾನುಭವಿಗಳ ಪರಿಷ್ಕರಣೆಯ ಹಿನ್ನೆಲೆಯಲ್ಲಿ ಏನೆಲ್ಲ ದಾಖಲೆಗಳನ್ನು ಕೊಡಬೇಕು? ಬಾಡಿಗೆ ಅಥವಾ ಲೀಸ್ ಅಗ್ರಿಮೆಂಟ್, ಮತದಾರರ ವಿವರ, ಆದಾಯ ತೆರಿಗೆ, ಕೆಲಸದ ವಿವರ, 6 ಪ್ರಮುಖ ಮಾಹಿತಿಯನ್ನು ದಾಖಲಿಸಿಕೊಳ್ಳಲಾಗುತ್ತೆ. ಮೀಟರ್ ರೀಡರ್ಗಳಿಗೆ ಜನ ಸಹಕಾರವನ್ನು ಕೊಡಬೇಕು ಅಂತ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಅದರ ಜೊತೆಗೆ ಆಧಾರ್ ಕಾರ್ಡ್ ಮತ್ತು ವೋಟರ್ ಐಡಿಯನ್ನು ಕೊಡಬೇಕು. ಸಾರ್ವಜನಿಕರು ಸಹಕಾರ ನೀಡುವಂತೆ ಇಂಧನ ಇಲಾಖೆ ಮನವಿ ಮಾಡಿಕೊಂಡಿದೆ.